ವೀಕ್ಷಕರಿಗೂ ನಮಸ್ಕಾರ. ಶ್ರೀ ಧರ್ಮಸ್ಥಳ ಸಿರಿಮಿಲೆಟ್ ಅರ್ಪಿಸುವ ಸಿರಿಮಿಲೆಟ್ ಸಿರಿಪಾಕ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತು ನಾವು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ ರಾಗಿ ಪಾಲಕ್ ವಡೆ ಅಂತ. ಸೊ ರಾಗಿ ಪಾಲಕ್ ವಡೆ ಮಾಡಲು ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಈ ತರ ಇದೆ. ಇಲ್ಲಿ ತೊಗರಿ ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಈ ಮೂರು ಬೇಳೆಯನ್ನ ನಾವು 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಕೂಡ ಅದೇ ರೀತಿ ಮಾಡಬೇಕು. ಕಡಲೆಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಈ ಮೂರು ಬೇಳೆಯನ್ನ 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟು ಈ ತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಾದ್ಮೇಲೆ ಸಣ್ಣಗೆ ಹೆಚ್ಚಿಟ್ಟಿರುವಂತ ಆನಿಯನ್, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಉಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ಪಾಲಕ್, ಹಾಗೇನೆ ರಾಗಿ ಹಿಟ್ಟು. ಸೊ ಇದನ್ನ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈ ಮೂರು ಬೇಳೆಯನ್ನ ನಾವು ನೀರಲ್ಲಿ ನೆನೆಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಉಪ್ಪು, ಹಾಗೇನೆ ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕಿ ಮಿಕ್ಸಿಲಿ ರುಬ್ಕೋಬೇಕು. ಮೊದಲ ಹಂತ ಇದು. ಈ ಮೂರು 4 ಐಟಮ್ಸ್ ಅನ್ನ ಹಾಕಿ ಮಿಕ್ಸಿಲಿ ರುಬ್ಕೋಬೇಕು. ಅದಾದ್ಮೇಲೆ ಆ ಪೇಸ್ಟ್ಗೆ ಪಾಲಕ್ ಏನಿದೆ, ಪಾಲಕನ್ನ ಸಣ್ಣಗೆ ಹೆಚ್ಕೊಂಡು ಆ ಪಾಲಕನ್ನ ಆ ಹಿಟ್ಟಿಗೆ ಆಡ್ ಮಾಡಬೇಕು. ಅದಾದ್ಮೇಲೆ ಸಣ್ಣಗೆ ಹೆಚ್ಚಿಟ್ಟಿರುವಂತ ಈರುಳ್ಳಿ, ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ರಾಗಿ ಹಿಟ್ಟು. ಸೊ ಇದೆಲ್ಲ ಐಟಮ್ಸ್ ಅನ್ನ ನಾವು ಮಾಡಿರುವಂತ ಪೇಸ್ಟ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವಿಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದು ನಾನು ಹೇಳ್ದ ಹಾಗೆ ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆಯನ್ನ ನೀರಲ್ಲಿ ನೆನೆಸಿಟ್ಟು ಅದನ್ನ ಪೇಸ್ಟ್ ಮಾಡ್ತೀವಿ. ಯಾವ್ದ್ರ ಜೊತೆ? ಜೀರಿಗೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಉಪ್ಪು ಹಾಕಿ ಪೇಸ್ಟ್ ಮಾಡ್ತೀವಿ. ಆ ಪೇಸ್ಟ್ಗೆ ನಾವೇನ್ ಮಾಡ್ತೀವಿ, ಪಾಲಕನ್ನ ಸಣ್ಣಗೆ ಹೆಚ್ಚುತ್ತೀವಿ. ಆಮೇಲೆ ಆನಿಯನ್ ಅನ್ನ, ಕೊತ್ತಂಬರಿ ಸೊಪ್ಪನ್ನ, ರಾಗಿ ಹಿಟ್ಟು ಇಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ತರ ಹಿಟ್ಟನ್ನ ರೆಡಿ ಮಾಡ್ಕೋತೀವಿ. ಆದ್ಮೇಲೆ ಈ ಹಿಟ್ಟನ್ನ 10 ರಿಂದ 15 ನಿಮಿಷಗಳ ಕಾಲ ಬಿಟ್ಟು ನಂತರ ನಾವು ವಡೆ ಶೇಪ್ಗೆ ತಟ್ಕೊಂಡು ಎಣ್ಣೆಲಿ ಬಿಡಬೇಕು. ಸೊ ಈಗ ಎಣ್ಣೆ ನಾನು ಇಟ್ಟಿದ್ದೀನಿ. ಸೊ ಈಗ ನಾನು ಈ ಹಿಟ್ಟನ್ನ ವಡೆ ಶೇಪ್ಗೆ ತಟ್ತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ. ನಾನು ಎಣ್ಣೆ ಹಚ್ಕೊಂಡು ರಾಗಿ ಪಾಲಕ್ ವಡೆ ತಯಾರಾಗಿದೆ. ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ರಾಗಿ ಪಾಲಕ್ ವಡೆ ಸವಿಯಲು ಸಿದ್ಧ. ಇದನ್ನ ಹೀಗೆ ಸೇವಿಸ್ಬೋದು, ಅಥವಾ ನಿಮ್ಮ ಇಷ್ಟದ ಏನು ಕೆಚಪ್ಪು ಅಥವಾ ಚಟ್ನಿನೋ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಹಾಕೊಂಡು ಅದ್ರ ಜೊತೆ ಇದನ್ನ ಟೀಗೋ ಅಥವಾ ಮಧ್ಯಾಹ್ನ ಮಕ್ಕಳಿಗೆ 11-12 ಗಂಟೆಗೆ ಸ್ನ್ಯಾಕ್ಸ್ ತಿನ್ನಿಸ್ತಾರಲ್ಲ ಸ್ಕೂಲಲ್ಲಿ, ಆ ಟೈಮಲ್ಲೂ ಕೂಡ ಇದನ್ನ ಬಾಕ್ಸ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ತುಂಬ ಹೆಲ್ದಿ ಆಗಿದೆ ಇದು. ಸೊ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.